ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಿ. ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಸಿಂಹರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವಿದ್ಯೆ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಸಿಂಹರಾಶಿ ನಿಮಗೆಲ್ಲ ತಿಳಿದಿರುವ ಹಾಗೆ ಸಿಂಹರಾಶಿಗೆ ಅಧಿಪತಿ ರವಿ. ಈ ಸಿಂಹರಾಶಿಯಲ್ಲಿ ಮಕ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದಗಳು ಮತ್ತು ಉತ್ತರ ನಕ್ಷತ್ರದ 1ನೇ ಪಾದದೊಂದಿಗೆ 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಸಿಂಹರಾಶಿಯವರಿಗೆ ಜೂನ್ 2026 ಮಾಸ ಅತ್ಯಂತ ಬದಲಾವಣೆ ತರುವಂತಹ ಮಾಸ. 12 ವರ್ಷಗಳ ನಂತರ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರಲಿದ್ದಾರೆ. ಇದರಿಂದ ನಿಮ್ಮ ಮೇಲಿರ್ತಕ್ಕಂತಹ ಅಷ್ಟಮ ಶನಿ ಪ್ರಭಾವ 50% ಕಡಿಮೆಯಾಗ್ತದೆ. ಆರ್ಥಿಕವಾಗಿ 2 ದೊಡ್ಡದಾದಂತಹ ಲಾಭಗಳು, ಕೆರಿಯರ್ನಲ್ಲಿ ಟಾರ್ಗೆಟ್ ಅಚೀವ್ಮೆಂಟು, ಕುಟುಂಬದಲ್ಲಿ ಶುಭ ಕಾರ್ಯಗಳು, ಪ್ರಾಪರ್ಟಿ ಲಾಭಗಳು, ವ್ಯಾಪಾರದಲ್ಲಿ ಜೂನ್ 16 ನಂತರ ಅದ್ಭುತವಾದಂತಹ ಲಾಭಾಂಶ ಇವೆಲ್ಲವೂ ಸಹ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಇನ್ನು ಈ ಜೂನ್ 2026ರಲ್ಲಿ ಸಿಂಹರಾಶಿಯವರಿಗೆ 5 ಪ್ರಮುಖ ಗ್ರಹಗಳ ಸಂಚಾರ ನಡೆಯಲಿದೆ. ಗೋಚಾರವೆಂದರೇ ಗ್ರಹಚಾರ. ಗ್ರಹಗಳ ಒಂದು ಸ್ಥಿತಿ ದೃಷ್ಟಿಯಿಂದಲೇ ಫಲಗಳು ನಡೆಯುತ್ತಾ ಇರುತ್ತವೆ. ಜೂನ್ 2ರಂದು ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. ಗುರುಗ್ರಹ 12 ವರ್ಷಗಳ ನಂತರ ಉಚ್ಚ ಸ್ಥಿತಿಯನ್ನು ಹೊಂದಲಿದ್ದಾರೆ. ಹಾಗೆ ಜೂನ್ 8ರಂದು ಶುಕ್ರನೂ ಸಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಜೂನ್ 15ರಂದು ರವಿ ವೃಷಭದಿಂದ ಮಿಥುನಕ್ಕೆ, ಜೂನ್ 21ರಿಂದ ಕುಜ ವೃಷಭದಲ್ಲಿ, ಜೂನ್ 22ರಿಂದ ಬುಧನೂ ಸಹ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಇವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹದ್ದೇನೆಂದರೆ ಈ ಗುರುಗೋಚಾರ, ಗುರು ಸಂಚಾರ. ಇನ್ನು ಈ ಸಿಂಹರಾಶಿಯವರು ಪ್ರಸ್ತುತ ಅಷ್ಟಮ ಶನಿ ಕಾಲದಲ್ಲಿದ್ದಾರೆ. ಈ ಅಷ್ಟಮ ಶನಿಯ ಪ್ರಭಾವದಿಂದ ಏನೆಂದರೆ ಕೆರಿಯರು ಮತ್ತು ಆರ್ಥಿಕವಾದಂತಹ ಏಳಿಗೆ ನಿಂತು ಹೋಗಿದೆ ಅಂತ ಹೇಳಬಹುದು. ನೀವು ಮಾಡ್ತಾ ಇರ್ತಕ್ಕಂತಹ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತಾ ಇರೋದಿಲ್ಲ. ಅಡ್ಡಿ ಆತಂಕಗಳು, ನೀವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಹೆಚ್ಚಾಗಿರುತ್ತವೆ. ಆದರೆ ಜೂನ್ 2ರ ನಂತರ ಈ ಗುರುವು ಕರ್ಕಾಟಕಕ್ಕೆ ಪ್ರವೇಶ ಮಾಡೋದ್ರಿಂದ ಈ ಅಷ್ಟಮ ಶನಿ ಪ್ರಭಾವ 50% ಕಡಿಮೆಯಾಗಲಿದೆ. ಅಂದರೆ ನಿಮ್ಮ ಜೀವನದಲ್ಲಿ ದೊಡ್ಡದಾದಂತಹ ಪಾಸಿಟಿವ್ ಬದಲಾವಣೆಗಳು ಪ್ರಾರಂಭವಾಗಲಿವೆ ಅಂತ ಹೇಳಬಹುದು. ಮೊದಲಿಗೆ ಉದ್ಯೋಗ, ಜಾಬ್ನಲ್ಲಿರ್ತಕ್ಕಂತಹ ಸಿಂಹರಾಶಿಯವರ ಫಲಗಳನ್ನು ನೋಡೋದಾದರೆ ಈ ಜೂನ್ ತಿಂಗಳು ಗುರುವಿನ ದೃಷ್ಟಿ ನಿಮ್ಮ ಕೆರಿಯರ್ ಸ್ಥಾನದ ಮೇಲೆ ಇರೋದರಿಂದ ಕೆಲಸದ ವಾತಾವರಣ ತುಂಬ ಅನುಕೂಲವಾಗಿರ್ತದೆ. ಮುಖ್ಯವಾಗಿ ಜೂನ್ 5ರಿಂದ 30ರ ಮಧ್ಯೆ ಆಫೀಸ್ ವಾತಾವರಣ ಅದ್ಭುತವಾಗಿರ್ತದೆ. ನಿಮ್ಮ ಒಂದು ಟಾರ್ಗೆಟು ವಿಜಯವಂತವಾಗಿ ಸಾಧಿಸ್ತೀರಿ ಅಂತ ಹೇಳ್ಬೋದು. ಎಫರ್ಟ್ಸ್ ಹಾಕ್ತೀರಿ, ಅದರಿಂದಲೇ ನಿಮಗೆ ಶುಭ ಫಲಗಳು ಬರುತ್ತವೆ. ಸಹೋದ್ಯೋಗಿಗಳು, ನಿಮ್ಮ ಕೊಲೀಗ್ಸ್ಗಳ ಜೊತೆ ಸಂಬಂಧಗಳು ಸಹ ಬಲಪಡುತ್ತವೆ. ಸೀನಿಯರ್ಸ್ನಿಂದ ನಿಮ್ಮ ಕೆಲಸಕ್ಕೆ, ನಿಮ್ಮ ಒಂದು ಎಫರ್ಟ್ಸ್ಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಸಹ ದೊರೆಯುತ್ತವೆ. ಇನ್ನು ಸಿಂಹರಾಶಿಯವರ ವ್ಯಾಪಾರ, ಬಿಸ್ನೆಸ್ ಹೇಗಿದೆ ಎಂದು ನೋಡೋದಾದರೆ ಇದನ್ನು 2 ಭಾಗವಾಗಿ ಹೇಳಬಹುದು. ವ್ಯಾಪಾರಸ್ಥರಿಗೆ ಈ ತಿಂಗಳು ಜೂನ್ 1ರಿಂದ 15ರವರೆಗೆ ಸ್ವಲ್ಪ ಕಷ್ಟಕರ ಸಮಯ ಅಂತಲೇ ಹೇಳಬಹುದು. ಈ 15 ದಿನಗಳು ಸ್ವಲ್ಪ ಒತ್ತಡಭರಿತವಾಗಿರ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಸಹ ಸೇಲ್ಸ್ ಎಂಬುದು ಸ್ವಲ್ಪ ಕಡಿಮೆಯಾಗಿರ್ತದೆ. ಸರ್ಕಾರಿ ಟ್ಯಾಕ್ಸು, ಪೆನಾಲ್ಟಿಯಂತಹ ವಿಷಯಗಳಲ್ಲಿ ಸ್ವಲ್ಪ ಒತ್ತಡವಿರ್ತದೆ. ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದಿರಬೇಕು. ಕಷ್ಟಪಡೋದೇ ಅಲ್ಲ, ಸಿಸ್ಟಮ್ ಸರಿ ಮಾಡಿಕೊಳ್ಳಿ, ಹೊಸ ಪ್ಲ್ಯಾನ್ಸ್ ಮಾಡಿಕೊಳ್ಳಿ. ಇನ್ನು ಜೂನ್ 16ರಿಂದ 30ರ ಸಮಯ ನೋಡೋದಾದರೆ ಅದ್ಭುತವಾಗಿರ್ತದೆ. ಸೂರ್ಯನು, ನಿಮ್ಮ ರಾಶ್ಯಾಧಿಪತಿಯಾದಂತಹ ಸೂರ್ಯ
ಮಿಥುನಕ್ಕೆ ಹೋದ ನಂತರ ವ್ಯಾಪಾರ ಅದ್ಭುತವಾಗಿ ನಡೆಯುತ್ತದೆ. ಹಳೆಯ ಕ್ಲೈಂಟ್ಸ್ ಮರಳಿ ಬರ್ತಾರೆ, ಸೇಲ್ಸು ಸಹ ಗಣನೀಯವಾಗಿ ಹೆಚ್ಚಾಗ್ತದೆ, ಹೊಸ ಹೊಸ ಆರ್ಡರ್ಗಳು ಬರ್ತವೆ, ಕ್ಯಾಶ್ ಫ್ಲೋ ಎಂಬುದು ಹೆಚ್ಚಾಗುತ್ತೆ. ಸೊ ಈ ಜೂನ್ 2 ಎಂಬುದು ನಿಮ್ಮ ವ್ಯಾಪಾರಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಈ ರವಿಗ್ರಹ ಮಿಥುನಕ್ಕೆ ವ್ಯಾಪಾರ ಸ್ಥಾನ ಲಾಭ ಸ್ಥಾನಕ್ಕೆ ಹೋದ ನಂತರ ಇನ್ನು ಈ ಸಿಂಹರಾಶಿಯವರ ಆರೋಗ್ಯವನ್ನು ನೋಡೋದಾದರೆ ಟೋಟಲಿ ಆರೋಗ್ಯವು ಚೆನ್ನಾಗಿಯೇ ಇರಲಿದೆ. ನಿಮಗೆ ಪ್ರಯಾಣ ಮಾಡಬೇಕೆಂಬ ಹಾಗೆ ಫಿಟ್ನೆಸ್ ಆ್ಯಕ್ಟಿವಿಟಿಯಲ್ಲಿ ಸೇರಬೇಕೆಂಬ ಇನ್ಸ್ಪಿರೇಷನ್, ಒಂದು ಪ್ರೇರಣೆ ನಿಮ್ಮಲ್ಲಿ ಬರಲಿದೆ ಅಂತ ಹೇಳಬಹುದು. ಯೋಗ, ಸ್ವಿಮ್ಮಿಂಗು, ಜಿಮ್ಮು ಇಂತಹವುಗಳಿಗೆ ಹೋಗ್ತಕ್ಕಂತಹ ಅವಕಾಶವಿರ್ತದೆ. ಆದರೆ ಜೂನ್ 8ರಿಂದ 15 ಮಧ್ಯೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಈ 7 ದಿನಗಳು ಜೂನ್ 8ರಿಂದ 15 ಮಧ್ಯಕಾಲ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಬರಬಹುದು. ಅವು ಯಾವುವು ಎಂದರೆ, ಕೆಲವರಿಗೆ ಜ್ವರ ಇರಬಹುದು, ಕಿವಿ, ಮೂಗು, ಗಂಟಲಿನಂತಹ ENT ಸಮಸ್ಯೆಗಳು ಅಥವಾ ಮುಖಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಬಹುದು. ಈ ಸಮಯದಲ್ಲಿ ವಿಶ್ರಾಂತಿ ಬಹಳ ಮುಖ್ಯ. ಬಿಸಿ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿಕೊಳ್ಬೇಕು, ನೀರನ್ನು ಹೆಚ್ಚಾಗಿ ತೆಗೆದುಕೊಳ್ಬೇಕು. ಸೊ ಜೂನ್ 15 ನಂತರ ಆರೋಗ್ಯ ಪೂರ್ತಿಯಾಗಿ ನಾರ್ಮಲ್ ಸ್ಥಿತಿಗೆ ಬದಲಾಗ್ತದೆ. ಸೊ ಜೂನ್ 8ರಿಂದ 15 ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇನ್ನು ಹಣ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಜೂನ್ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಅದ್ಭುತವಾಗಿದೆ. ಬುಧನು ಶುಕ್ರನು ನಿಮ್ಮ ಲಾಭ ಸ್ಥಾನದಲ್ಲಿರೋದ್ರಿಂದ ಆರ್ಥಿಕ ಪ್ರವಾಹ ತುಂಬ ಚೆನ್ನಾಗಿರ್ತದೆ. ಸೊ ನಿಮ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ 2 ಮಿತ್ರ ಗ್ರಹಗಳು, ಬುಧ ಮತ್ತು ಶುಕ್ರನ ಕಾಂಬಿನೇಷನ್ ಮಿಥುನದಲ್ಲಿ. ಸೊ ಜೂನ್ 5ರಿಂದ 30 ಮಧ್ಯೆ 2 ಭಾರಿ ಆರ್ಥಿಕವಾದಂತಹ ಲಾಭಗಳನ್ನು ಕಾಣಲಿದ್ದೀರಿ. ಆ 2ರಲ್ಲಿ ಮೊದಲನೆಯದೇನೆಂದರೆ, ಮಾರ್ಕೆಟ್ನಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಹಣ ರಿಕವರಿ ಆಗ್ತಕ್ಕಂತಹದ್ದು. ಸೊ ತುಂಬ ಕಾಲದಿಂದ ನಿಮಗೆ ಯಾರಾದರೂ ಕೊಡಬೇಕಾಗಿರ್ತಕ್ಕಂತಹ ಪೆಂಡಿಂಗ್ ಇರತಕ್ಕಂತಹ ಹಣ ಅಕಸ್ಮಾತಾಗಿ ಕ್ಲಿಯರ್ ಆಗಿ ನಿಮಗೆ ಸೇರ್ತಕ್ಕಂತಹ ಅವಕಾಶವಿರ್ತದೆ. ಇನ್ನು 2ನೇದೇನೆಂದರೆ, ಕ್ಲೈಂಟ್ಸ್ನೊಂದಿಗೆ ಲಾಭದಾಯಕವಾದಂತಹ ಡೀಲ್ಸ್ ಇರಬಹುದು. ಅದೇ ರೀತಿ ಹೊಸ ಒಪ್ಪಂದಗಳು, ಲಾಭದಾಯಕವಾದಂತಹ ಪ್ರಾಜೆಕ್ಟ್ಸು, ದೊಡ್ಡ ದೊಡ್ಡ ಕ್ಲೈಂಟ್ಸ್ ನಿಮಗೆ ಬರಲಿದ್ದಾರೆ ಅಂತ ಹೇಳ್ಬೋದು. ಮತ್ತು ಯಾವುದಾದ್ರೂ ಒಂದು ಹೆಚ್ಚುವರಿ ಆದಾಯ ಬರ್ತಕ್ಕಂತಹ ಅವಕಾಶವೂ ಸಹ ಇದೆ. ಅಂದರೆ ಸೋರ್ಸ್ ಆಫ್ ಇನ್ಕಮ್ ಎಂಬುದು ಹೆಚ್ಚಾಗುತ್ತೆ. ಸೊ ನಾವು ತಿಳಿಸುವಂತಹ ಇವೆಲ್ಲವೂ ಸಹ ಗೋಚಾರ ಫಲಗಳು. ತಾವು ದಯವಿಟ್ಟು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಬೇಕು. ಗೋಚಾರ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಸೊ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯ ಆಧರಿಸಿ ನಿಮ್ಮ ಲಗ್ನ, ದಶ, ಅಂತರ್ದಶಗಳಿಂದ ನಿಮ್ಮ ಸಂಪೂರ್ಣ ಜಾತಕ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ. ಇವುಗಳೆಲ್ಲವೂ ಸಹ ಚಂದ್ರ ಆಧಾರಿತ ಗೋಚಾರ ಫಲಗಳಾಗಿರುತ್ತವೆ. ಇನ್ನು ಸಿಂಹರಾಶಿಯವರ ಸರ್ಕಾರಿ ಸಂಬಂಧಿತ ವಿಚಾರಗಳನ್ನು ಗಮನಿಸುವುದಾದರೆ ಈ ಗುರುವಿನ ದೃಷ್ಟಿ ಎಂಬುದು 4ನೇ ಸ್ಥಾನದ ಮೇಲೆ ಇರ್ತದೆ. ಸೊ ಪೆಂಡಿಂಗ್ ಇರ್ತಕ್ಕಂತಹ ಕೋರ್ಟ್ ಕೇಸ್ಗಳು ಮುಂದೆ ಸಾಗುತ್ತಿವೆ. ನಿಂತು ಹೋಗಿರ್ತಕ್ಕಂತಹ ಸರ್ಕಾರಿ ಸಂಬಂಧಿಸಿದಂತಹ ಫೈಲ್ಸ್ಗಳು ಯಾವುದಾದ್ರೂ ಇದ್ದರೆ ಅವೆಲ್ಲವೂ ಸಹ ಪರಿಷ್ಕೃತಗೊಳ್ತಕ್ಕಂತಹ ಸ್ಥಿತಿಗೆ ಸೇರುತ್ತವೆ ಅಂತ ಹೇಳ್ಬಹುದು. ಅದೇ ರೀತಿ ಪ್ರಾಪರ್ಟಿ ಮತ್ತು ಕುಟುಂಬ ವಿಚಾರಗಳನ್ನು ನೋಡೋದಾದರೆ ಗುರುವಿನ ದೃಷ್ಟಿ 4ನೇ ಸ್ಥಾನದ ಮೇಲಿರೋದ್ರಿಂದ ಅದರ ಒಂದು ಪ್ರಭಾವ ಈ ವೃಶ್ಚಿಕ ರಾಶಿ, ಕುಜನ ರಾಶಿ ಅಂತ ಹೇಳ್ತೇವೆ, ಅಂದರೆ ಮಿತ್ರಸ್ಥಾನ. ಸೊ ಪ್ರಾಪರ್ಟಿ ಸೇಲ್ ಮಾಡಲು ಅಥವಾ ಪ್ರಾಪರ್ಟಿ ಕೊಂಡುಕೊಳ್ಳಲು, ಹಾಗೆ ಹೊಸ ಮನೆ ನಿರ್ಮಾಣ ಮಾಡ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವುದು, ವಿವಾಹ ಅಥವಾ ಸಂತಾನ ಇಂತಹವು ನಡೀತಕ್ಕಂತಹ ಅವಕಾಶಗಳಿರುತ್ತವೆ. ಇನ್ನು ಸಾಲಗಳು ಮತ್ತು ವ್ಯಾಪಾರದಲ್ಲಿ ಗುರುವಿನ ದೃಷ್ಟಿ ನೋಡಿ ಈ 9ನೇ ಸ್ಥಾನದ ಮೇಲೆ ಇರೋದರಿಂದ ಕ್ಲೋಸ್ ಆಗಿರ್ತಕ್ಕಂತಹ ನಿಮ್ಮ ವ್ಯಾಪಾರ ಅಥವಾ ನಿಂತು ಹೋಗಿರ್ತಕ್ಕಂತಹ ವ್ಯಾಪಾರಗಳು ಸಹ ಮರಳಿ ಪ್ರಾರಂಭವಾಗುತ್ತವೆ. ಲಾಭದಾಯಕವಾದಂತಹ ಡೀಲ್ಸ್ಗಳು ನಡೆಯುತ್ತವೆ. ಹಾಗೆ ಸಾಲದ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತವೆ. ಇನ್ನು ಸಿಂಹರಾಶಿಯವರ ಕುಟುಂಬ ವಿಚಾರವೆಂದರೆ, ಸೊ ಕುಟುಂಬ ಜೀವನ ತುಂಬ ಸಂತೋಷಕರವಾಗಿರುತ್ತವೆ. 2 ಅಥವಾ 3 ದಿನಗಳ ಕುಟುಂಬ ಸಮೇತ ಟ್ರಿಪ್, ತೀರ್ಥಯಾತ್ರೆ, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಪ್ರಯಾಣವನ್ನು ಮಾಡಲಿದ್ದೀರಿ. ಇನ್ನು ಕುಟುಂಬದಲ್ಲಿ ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ಪಾಸಿಟಿವ್ ಬದಲಾವಣೆ. ವಿದ್ಯಾರ್ಥಿಗಳು ಅಥವಾ ಒಂದು ದೊಡ್ಡ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ಅವರ ಒಂದು ಕೆರಿಯರ್ನ ಸಲುವಾಗಿ ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ.
ಇನ್ನು ಪ್ರೀತಿ, ವಿವಾಹ ಸಂಬಂಧ ಬಾಂಧವ್ಯಗಳ ವಿಚಾರ ಹೇಗಿದೆ ಅನ್ನೋದಾದರೆ, ಪ್ರಾರಂಭದಲ್ಲಿ ಪ್ರೇಮಿಗಳಿರಬಹುದು ಅಥವಾ ದಂಪತಿಗಳಿರಬಹುದು, ಇಬ್ಬರ ನಡುವೆ ಕೆಲಸದ ಒತ್ತಡದಿಂದ ಸ್ವಲ್ಪ ದೂರ ಇರಬಹುದು, ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಇರಬಹುದು. ಸೊ ಇಬ್ಬರೂ ಸೇರಿ ಕಳೆಯುವಂತಹ ಸಮಯವೂ ಸಹ ಕಡಿಮೆ ಅಂತಲೇ ಹೇಳಬಹುದು. ಆದರೆ ಜೂನ್ 10ರ ನಂತರ ಇಬ್ಬರೂ ಸೇರಿ ಯಾವುದಾದ್ರೂ ಒಂದು ವಾಟರ್ ಸೋರ್ಸ್, ನದಿ, ಸಮುದ್ರ ಅಥವಾ ಬೆಟ್ಟ ಗುಡ್ಡಗಳ ಈ ರೀತಿಯ ಸ್ಥಳಗಳಿಗೆ ಪ್ರವಾಸ ಬೆಳೆಸ್ತಕ್ಕಂತಹ ಬಲವಾದಂತಹ ಅವಕಾಶಗಳಿರುತ್ತವೆ. ಈಗ ಫಲಗಳ ಕೊನೆಯ ಸ್ಥಿತಿಗೆ ಬಂದಿದ್ದೇವೆ. ಜೂನ್ 2ರಂದು ಗುರು ಕರ್ಕಾಟಕ ಪ್ರವೇಶ ಮಾಡೋದರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ 50% ಕಡಿಮೆಯಾಗುತ್ತವೆ. ಈ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾರೆ. ಈ ಗುರುಗ್ರಹ ಶುಭಗ್ರಹ ಕರ್ಕಾಟಕಕ್ಕೆ ಬಂದ ನಂತರ ಅಷ್ಟಮ ಶನಿಯ ಪ್ರಭಾವ ಭಾರೀ ಕಡಿಮೆ ಆಗ್ತದೆ ಅಂತ ಹೇಳಬಹುದು. ಜೂನ್ 8ರಿಂದ 15ರವರೆಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಜೂನ್ 16ರಿಂದ 30ರವರೆಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ, ಕೆರಿಯರ್ನಲ್ಲಿ ಟಾರ್ಗೆಟ್ ಅಚೀವ್ ಇವೆಲ್ಲವೂ ಸಹ ನಡೆಯುತ್ತವೆ. ಸೊ ಫ್ರೆಂಡ್ಸ್, ಇವೆಲ್ಲವೂ ಸಹ ಸಿಂಹರಾಶಿಯವರ ಜೂನ್ ತಿಂಗಳ ಫಲಗಳು. ವೀಕ್ಷಕರೇ, ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.